ನಿಮ್ಮ ಕನ್ನಡ ದೀಪ್ ಪಲ್ಲವಿ. ತುಂಬ ದಿನದ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಾರಿ, ರೀಸನ್ ಇಷ್ಟೇ, ನಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ಒಂದು 3 months ನಾನು ರೆಸ್ಟ್ ತೊಗೊಳ್ಳೇಬೇಕಾಗಿತ್ತು. ಆಲ್ಮೋಸ್ಟ್ 15 to 20 days ಹಾಸ್ಪಿಟಲಲ್ಲೇ ಇದೆ. 1 month ಅಮ್ಮನ ಮನೇಲಿದ್ದೆ. ಈ ರೀತಿಯಾಗಿ ಟೈಮ್ ಕಳೆದೇ ಹೋಗ್ಬಿಟ್ಟು ಒಂದು 3 months ಅಂತಲೇ ಹೇಳ್ಬೋದು. ಸೊ ನಾನು ಈಗ ಇವತ್ತು ಈಡು ಬ್ಲಾಗನ್ನ ಸಂಜೆ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸೊ ನಾನು ಏನು ಹೇಳಿದೆ, ಈ 3 months ಕಂಪ್ಲೀಟಾಗಿ ನಮ್ಮ ಹಸ್ಬೆಂಡ್ಗೆ ನಾನು ಅಡುಗೆನೇ ಮಾಡಿಕೊಟ್ಟಿಲ್ಲ. ನಾರ್ಮಲ್ ಚಿತ್ರಾನ್ನ ಪುಳಿಯೋಗರೆ ಈ ವೀಕಿಂದ ಮಾಡ್ಕೊಡ್ತಾ ಇದ್ದೀನಿ. ಸೊ ಎಷ್ಟು ದಿನದಿಂದ ಅವರು ಹೋಟೆಲಲ್ಲಿ ತಿನ್ನೋದು ಇದೇ ರೀತಿ ಆಗಿಬಿಟ್ಟಿದೆ. ಸೊ ನನ್ನ ಕೈ ರುಚಿಯಾಗಿರೋವಂಥ ವೆರೈಟೀಸ್ ರೆಸಿಪಿ ಜೊತೆ ತಿಂದು ತುಂಬ ದಿನ ಆಗಿದೆ ಅವರದ್ದು. ಇವತ್ತೊಂದು ಸ್ಮಾಲ್ ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಹುಷಾರಾಗಿರೋದ್ರಿಂದ ಅವ್ರಿಗೆ ನಾನು ರೆಸಿಪೀಸ್ನ ಮಾಡಿಬಿಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನನಗೆ ಖಂಡಿತ ಗೊತ್ತಿಲ್ಲ, ನೋಡಬೇಕು. ನಾನು ಕೂಡ ಇದು ನನಗೆ ಹೊಸದಂತಲೇ ಹೇಳ್ಬೋದು. ಸೊ ಸರ್ಪ್ರೈಸ್ಡ್ ಆಗಿರೋಂಥ ರೆಸಿಪೀಸ್ನ ಮಾಡೋಣ ಬನ್ನಿ. ಹಾಗೆ ಇದಂತೂ ತುಂಬಾ ಖುಷಿ ಕೊಡ್ಬೋದು ಅನಿಸುತ್ತೆ ಅವ್ರಿಗೆ, ಯಾಕಂದರೆ ತುಂಬ ದಿನದಿಂದ ಈ ರೀತಿಯಾಗಿ ವೆರೈಟೀಸ್ನ ತಿಂದಿಲ್ಲ ಅಂತ ಅಂದ್ಕೊಳ್ತೀನಿ. ಅವ್ರು ಬರೋದು ಮನೆಗೆ 10 ಗಂಟೆ ಆಗುತ್ತೆ. ಅಷ್ಟರೊಳಗಡೆ ಎಲ್ಲ ರೆಡಿ ಮಾಡಿಡಬೇಕು, ಅಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋವಂಥ ರೆಸಿಪೀಸ್ನ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ಮೊದಲದಾಗಿ ನಾನಿಲ್ಲಿ ರೆಡ್ ಗೀ ಚಿಕನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಆಗಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲದಾಗಿ ಅರ್ಧ kg ಅಷ್ಟು ಚಿಕನನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಲಿಂಬೆ ಗಾತ್ರದಷ್ಟು ಲಿಂಬೆ ಹುಳಿ, ಹಾಗೆ 1 ಸ್ಪೂನಷ್ಟು ಅಚ್ಕಾರ್ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮ್ಯಾರಿನೇಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕೈ ಆಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಒಂದು 30ರಿಂದ 35 ನಿಮಿಷದವರೆಗೂ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ನಂತರ ಒಂದು ಪ್ಯಾನ್ಗೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದೇ ಪ್ಯಾನ್ಗೆ 1.5 ಸ್ಪೂನಷ್ಟು ಜೀರಿಗೆ, ಹಾಗೆ 4ರಿಂದ 5 ಮೆಂತ್ಯ ಕಾಳನ್ನ ಒಲೆನ ಸಿಮ್ಮಲ್ಲೇ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಂತರ ಇದೇ ಪ್ಯಾನ್ಗೆ ನಾನಿಲ್ಲಿ 2ರಿಂದ 3 ಸ್ಪೂನಷ್ಟು ಧನಿಯಾ ಕಾಳನ್ನು ಡ್ರೈ ರೋಸ್ಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ, ಹಾಗೆ 4ರಿಂದ 5 ಬೆಳ್ಳುಳ್ಳಿ ಎಸ್ಳನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಒಂದು ಪ್ಯಾನ್ಗೆ 3ರಿಂದ 4 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಅದಕ್ಕಾದ ನಂತರ ನಾವು ಮ್ಯಾರಿನೇಟ್ ಮಾಡಿರೋಂಥ ಚಿಕನನ್ನು ಇದಕ್ಕೆ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೊಳ್ಬೇಕಾಗತ್ತೆ. ಇದು ಆಲ್ಮೋಸ್ಟ್ ತುಪ್ಪದಲ್ಲೇ ಚಿಕನ್ ಬೆಂದೋಗಬೇಕು. ಆ ರೀತಿಯಾಗಿ ನಾವು ಇದನ್ನು ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಬೇಕಾಗತ್ತೆ. ಚಿಕನ್ ಗೀ ರೋಸ್ಟ್ ಟೇಸ್ಟಿಯಾಗಿ ಬರಬೇಕು ಅಂದರೆ ಕಂಪ್ಲೀಟಾಗಿ ನಾವು ಈ ಚಿಕನನ್ನು ತುಪ್ಪದಿಂದನೇ ಮಾಡ್ಕೊಳ್ಬೇಕು. ಹಾಗೆ ಚಿಕನ್ ಕಂಪ್ಲೀಟಾಗಿ ತುಪ್ಪದಿಂದನೇ ಬೆಂದಿದ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಈ ಚಿಕನ್ ಎಲ್ಲ ಚೆನ್ನಾಗಿ ಗೀ ಜೊತೆ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಈ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಮಸಾಲ ಪೇಸ್ಟನ್ನು ನಾನು ಇದೇ ತುಪ್ಪದ ಜೊತೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಹಸಿ ವಾಸನೆ ಅಂತ ಏನು ಬರುತ್ತೆ ಅದೆಲ್ಲ ಹೋಗೋವರೆಗೂ ನಾವು ಈ ತುಪ್ಪದ ಜೊತೆ ನಾವು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈ ಹಂತದಲ್ಲಿ ನಾವು ಸ್ವಲ್ಪ ನೀರು ಬೇಕು ಅಂತಂದ್ರೂ ಕೂಡ ಸೇರಿಸ್ಕೊಳ್ಬೋದು. ಇಲ್ಲ ನಾವು ಗೀ ರೋಸ್ಟ್ ಏನಿದೆ ಇದು ಡ್ರೈ ಬೇಡ, ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತಂದ್ರೂ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು. ಈ ಹಂತದಲ್ಲಿ 2ರಿಂದ 3 ಸ್ಪೂನ್ ಮತ್ತೆ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ಹಸಿ ವಾಸನೆ ಎಲ್ಲ ಹೋದ ನಂತರ ಎಣ್ಣೆ ಬಿಡ್ತಾ ಕಾಣುತ್ತೆ ನೋಡಿ. ಈ ತುಪ್ಪ ಏನಿದೆ ಅದು ಮೇಲೆ ತೇಲ್ತಾ ಬರ್ತಾ ಇರೋ ಥರ ಕಾಣುತ್ತೆ. ಆ ಹಂತದಲ್ಲಿ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡಂಥ ಚಿಕನನ್ನು ಇದಕ್ಕೆ ಸೇರಿಸಿ ಒಂದು 3ರಿಂದ 4 ನಿಮಿಷ ಚೆನ್ನಾಗಿ ಬೇಯಿಸಿದ್ರೆ, ಹಾಗೆ ರುಚಿ ನೋಡಿ ಉಪ್ಪು ಖಾರ ಏನಾದರೂ ಶಾರ್ಟೇಜ್ ಇತ್ತು ಅಂದರೆ ಆ್ಯಡ್ ಮಾಡಿಕೊಂಡು 2ರಿಂದ 3 ನಿಮಿಷ ಈ ರೀತಿಯಾಗಿ ಕೈಯಾಡಿ ಚೆನ್ನಾಗಿ ಬೇಯಿಸೋದ್ರಿಂದ ರುಚಿಯಾದ ಗೀ ರೆಡ್ ಚಿಕನ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನಂತರ ನಾನು ಕ್ವಿಕ್ಕಾಗಿ ಪೆಪ್ಪರ್ ಚಿಕನ್ ಮಾಡ್ಕೊಳ್ಳೋಣ ಅಂತ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆನ ತೊಗೊಂಡು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ನಂತರ ಅದಕ್ಕೆ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಿಕನ್ ತೈಯನ್ನು ತೊಗೊಂಡಿರೋದ್ರಿಂದ ಬೇಗನೆ ಬೆಂದೋಗ್ತಾ ಇದೆ. ಸೊ ಒಂದು 2ರಿಂದ 3 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗ್ತಾಯಿತ್ತು. ಸೊ ಚಿಕನ್ ಎಲ್ಲ ಸೈಡ್ಗೆ ತೆಗೆದಿಟ್ಟು ಅದೇ ಪ್ಯಾನ್ಗೆ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸರನ್ನು ಸಣ್ಣದಾಗಿ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಪೆಪ್ಪರ್ ಚಿಕನ್ಗೆ
ಜಾಸ್ತಿ ಕರಿಬೇವು ಹಾಕಿದಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇದು ಚೆನ್ನಾಗಿ ಫ್ರೈ ಆದ ನಂತರ ಬೆಂದಿಟ್ಕೊಂಡಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಚಿಕನ್ ಬೆಂದಿರಬೇಕು, ಆ ರೀತಿಯಾಗಿ ಚಿಕನ್ನ ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ಇದು ನಾವು ಡ್ರೈ ಚಿಕನ್ ಮಾಡ್ತಿರೋದ್ರಿಂದ ಆದಷ್ಟು ಉಪ್ಪನ್ನು ನೋಡಿಕೊಂಡು ತೊಗೊಳ್ಬೇಕಾಗತ್ತೆ. ಉಪ್ಪು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಪೆಪ್ಪರ್ನ ಕಾರ್ನ್ಫ್ಲೋರ್ ಜೊತೆ ಮಿಕ್ಸ್ ಮಾಡಿನೇ ತಗೊಳ್ಬೋದು. ನಾನು ಪೆಪ್ಪರ್ನ ಸೇರಿಸಿ ನಂತರ ನಾನಿಲ್ಲಿ 1 ಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡಿ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೇನಾದರೂ ಸ್ವಲ್ಪ ಸ್ಪೈಸಿ ಕಡಿಮೆ ಬಂತು ಅಂತಂದರೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಂಡು ನಂತರ 1/4 ಸ್ಪೂನಷ್ಟು ಲಿಂಬೆ ಹುಳಿನ ಸೇರಿಸ್ಕೊಂಡ್ರೆ ಪೆಪ್ಪರ್ ಡ್ರೈ ಚಿಕನ್ ರೆಡಿ ಆಗುತ್ತೆ. ನಾನು ಶವರ್ಮ ಮಾಡ್ಕೊಳ್ಳೋಣ ಅಂತೇಳಿ ಚಿಕನ್ನ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್. ಚಿಕನ್ನ ತೊಳೆದಿಟ್ಕೊಂಡು ಅದಕ್ಕೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಗಾತ್ರದಷ್ಟು ಲಿಂಬೆ ಹಣ್ಣನ್ನು ತಗೊಂಡು ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಎತ್ತಿಟ್ಕೊಂಡೆ. ಅದು ಮ್ಯಾರಿನೇಟ್ ಆಗೋದ್ರೊಳಗಡೆ ಕ್ವಿಕ್ಕಾಗಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ 2 ಸ್ಪೂನಷ್ಟು ತುಪ್ಪ ಹಾಗೆ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಅದಕ್ಕೆ ಬಿರಿಯಾನಿ ಮಸಾಲ ಹಾಗೆ ಶುಂಠಿ ಬೆಳ್ಳುಳ್ಳಿ 1 ಈರುಳ್ಳಿನ ಪೇಸ್ಟ್ ಮಾಡಿ ಸೇರಿಸ್ಕೊಂಡು ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಸೇರಿಸ್ಕೊಂಡು ತೊಳೆದಿಟ್ಕೊಂಡಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಎಣ್ಣೆಲೇನೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಂತರ 1 ರಿಂದ 1.5 ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡು ನಂತರ ಇದಕ್ಕೆ 1 ಸ್ಪೂನಷ್ಟು ನಮಗೆ ಅಂದರೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಖಾರ ನೋಡಿ ಸೇರಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಬಿರಿಯಾನಿ ಪೌಡರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಎಣ್ಣೆ ಬಿಡೋವರೆಗೂ ನೋಡಿ ಈ ರೀತಿಯಾಗಿ ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ತೊಳೆದಿಟ್ಕೊಂಡಂಥ ಅಕ್ಕಿನ ಸೇರಿಸ್ಕೊಂಡು ಹದ ನೋಡಿ ನೀರನ್ನು ಸೇರಿಸ್ಕೊಂಡು ಅಂದರೆ ಬಿರಿಯಾನಿಗೆ ಎಷ್ಟು ಈ ಅಕ್ಕಿ ಅನ್ನದ ಜೊತೆ ಎಷ್ಟು ಹೊಂದಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಹಾಗೆ ಪುದೀನ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಹದ ನೋಡಿ ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ 2 ಸ್ಪೂನಷ್ಟು ತುಪ್ಪನ ಸೇರಿಸಿ 3 ವಿಷಲ್ ತೊಗೊಳೋಕ್ಕೆ ಎತ್ತಿಟ್ಕೊಂಡೆ. ಅಷ್ಟರಲ್ಲಿ ಇದೇನಿತ್ತು ಪಾತ್ರೆಗಳೆಲ್ಲ ತುಂಬಾ ತುಂಬಿಟ್ಟಿತ್ತು ಸಿಂಕ್ ಒಳಗಡೆ. ಅಷ್ಟರಲ್ಲಿ ತುಂಬ ವೆರೈಟೀಸ್ ಕೂಡ ಆಗೋಗಿತ್ತಲ್ವ, ಹಾಗಾಗಿ ಪಾತ್ರೆ ಕೂಡ ನೀಟಾಗಿ ಎಲ್ಲ ವಾಶ್ ಮಾಡಿಕೊಂಡೆ. ಬಿರಿಯಾನಿ ಆಗೋ ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ನ. ಅಷ್ಟರಲ್ಲಿ ಬಿರಿಯಾನಿ ಕೂಡ ಆಗಿತ್ತು. ತುಂಬಾ ಘಮ ಬರ್ತಾಯಿತ್ತು. ತುಂಬಾ ಸಿಂಪಲ್ ಲೆಸ್ ಮಸಾಲ ಹಾಕಿ ಬಿರಿಯಾನಿ ಮಾಡೋದಂತೂ ತುಂಬಾ ಈಸಿ ಆ್ಯಂಡ್ ಟೇಸ್ಟಿ ಆಗಿರುತ್ತೆ. ನಂತರ ಇಲ್ಲಿ ಶವರ್ಮಾಗೆ ಏನು ರೆಡಿ ಮಾಡಿದೆ ನೋಡಿ, ಅದನ್ನು ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಂಥ ಚಿಕನನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಶವರ್ಮಾ ಮಾಡೋಕ್ಕಂತೂ ಚಿಕನ್ ತೈನೇ ತೊಗೊಳ್ಬೇಕಾಗತ್ತೆ. ಹಾಗೆ ಮನೇಲಿ ಮಯೋನೀಸ್ ಮಾಡೋಣ ಅಂತೇಳಿ ಒಂದು ಮಿಕ್ಸಿ ಜಾರ್ಗೆ 2 ಬಾಯ್ಲ್ಡ್ ಎಗ್ಗನ್ನು ತೊಗೊಂಡಿದ್ದೀನಿ. ಹಾಗೆ 1/4 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಕೂಡ ತೊಗೊಳ್ತಾ ಇದ್ದೀನಿ. ಹಾಗೆ 1/4 ಸ್ಪೂನಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು 2 ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಅರ್ಧ ಗಾತ್ರದಷ್ಟು ಲಿಂಬೆ ಹುಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಯೋನೀಸ್ ರೆಡಿ ಆಗುತ್ತೆ. ನಂತರ ನಾನಿಲ್ಲಿ ಈ ಬಾಯ್ಲ್ಡ್ ಚಿಕನ್ ಏನಿದೆ ಅದು ಚೆನ್ನಾಗಿ ಬೆಂದಿತ್ತು, ಅದನ್ನು ರೀತಿಯಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಈ ಚಪಾತಿಗೆ ಮಯೋನೀಸ್ ಏನು ಮಾಡಿದ್ದೆ ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಈ ಚಿಕನ್ ಮಸಾಲ ಏನು ರೆಡಿ ಮಾಡಿದೆ ನೋಡಿ ಡ್ರೈ ಚಿಕನ್, ಅದನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಆನಿಯನ್ ಹಾಗೆ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಹಾಕಿ ಈ ರೀತಿಯಾಗಿ ಚಿಕನ್ ರೋಲ್ನ ರೆಡಿ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಇದಂತೂ ಮನೆಯಲ್ಲಿ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗುತ್ತೆ. ಚಪಾತಿ ಉಳಿದಿದ್ರೂ ಕೂಡ ನೈಟ್ಗೆ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ ಅಂತ. ಅಷ್ಟರೊಳಗಡೆ ಕ್ವಿಕ್ಕಾಗಿ ಪೈನಾಪಲ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಇದಂತೂ ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಆಗೋಯ್ತು. ಇದೆಲ್ಲ ಆದ ನಂತರ ಅಪ್ಪು ಬರೋ ಟೈಮ್ ಕೂಡ ಆಗೋಯ್ತು. ಹಾಗಾಗಿ ಬೇಗ ಎಲ್ಲ ಸೆಟಪ್ ಮಾಡ್ತಾಯಿದ್ದೀನಿ. ಸೊ ಪುಟ್ಟದಾಗಿರೋವಂಥ ಒಂದು ಟೇಬಲ್ ಮೇಲೆ ಎಲ್ಲ ರೆಡಿ ಮಾಡಿ ಅರೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸುಪ್ಪು ಅಂತೂ ನಮ್ಮಮ್ಮ ಏನೋ ಮಾಡ್ತಾಯಿದ್ದಾರೆ. ಮನೆ ತುಂಬ ಚಿಕನ್ ವಾಸನೆ ಘಮ ಅಂತಿದೆ ಅಂತ ತುಂಬಾ ಚೆನ್ನಾಗಿ ಆಲಿಸ್ಕೊಂಡು ಕೂತಿದ್ದ. ನನ್ನ ಅಡುಗೆ ಮುಗಿಸೋವರೆಗೂ ಕಿಚನಲ್ಲೇ ನೋಡ್ಕೊಂಡು ಕೂತಿದ್ದ. ಈಗ ಏನೋ ಮಾಡ್ತಿದ್ದಾರಲ್ವ ಅಂತ ನೋಡ್ತಾ ಇದ್ದಾನೆ.
ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಅಂತೂ ಆಗೋಗಿತ್ತು. ಸೊ ಹಾಗಾಗಿ ಹಪ್ಪು ಬರೋದ್ರೊಳಗಡೆ ಕ್ವಿಕ್ಕಾಗೆಲ್ಲ ರೆಡಿ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಫಾಸ್ಟಾಗಿ ಮಾಡ್ಕೊಂಡ್ಬಿಟ್ಟೆ, ಅಷ್ಟೇನೆಲ್ಲ ಓವರಾಗಿ ಮಾಡೋಕ್ಕೋಗಿದೆ. ಸಿಂಪಲ್ಲಾಗಿ ಹೂವನ್ನ ತೊಗೊಂಡು ಒಂದು ಎರಡು ಬಿಡಿಸಿ ಕ್ಯಾಂಡಲ್ಸ್ ಇತ್ತು ಅದನ್ನು ಕೂಡ ಇಟ್ಟು ಈ ರೀತಿಯಾಗಿ ಮಾಡಿರೋ ಅಂಥ ಡಿಶಸ್ನ ಈ ರೀತಿಯಾಗಿ ಟೇಬಲ್ ಮೇಲೆ ಅರೇಂಜ್ ಮಾಡಿ ತಗೊಳ್ತಾ ಇದ್ದೀನಿ. ಹಪ್ಪು ಅಂತೂ ತುಂಬಾ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಹಾಗೆ ತುಂಬ ಎಕ್ಸೈಟಾಗಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅವ್ರು ಇರೋದೇ ಹಾಗೆ. ಆದರೆ ಖುಷಿ ಕೊಟ್ಟಿದ್ದು ಏನು ಅಂದರೆ ಅವರು ಡ್ಯಾನ್ಸ್ ಮಾಡಿದ್ರು. ಫಸ್ಟ್ ಟೈಮ್ ಈ ರೀತಿಯಾಗಿ ಡ್ಯಾನ್ಸ್ ಕೂಡ ಮಾಡಿದ್ರು. ನಂತರ ತುಂಬಾ ಊಟನ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಜ್ಯೂಸ್ ಕೂಡ ಕುಡ್ಕೊಂಡು ತುಂಬ ಚೆನ್ನಾಗಿತ್ತು. ಹಪ್ಪು ಇರ್ತಾಯಿದ್ರು ತುಂಬಾ ಟೇಸ್ಟಿಯಾಗಿದೆ ಫುಡ್ ಅಂತ. ಅಷ್ಟೇ ಅಲ್ವಾ ಖುಷಿ ಕೊಡೋದು. ಇವತ್ತಂತೂ ನಾನು ಯಾವಾಗಲೂ ಅಡುಗೆ ಮಾಡಿದ್ರೆ ಹೇಗಿದೆ ಅಂತ ಕೇಳ್ತಾ ಇದ್ದೆ. ಬಟ್ ಫಸ್ಟ್ ಟೈಮ್ ನಾನು ಏನೂ ಮಾತನಾಡಿದೆ. ಅವ್ರ ಜೊತೆ ಕೂತ್ಕೊಂಡು ನಾನು ಕೂಡ ಫುಡ್ನ ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಒಂಥರ ಹೊರಗಡೆ ಹೋಗಿ ಈ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಿದಾಗ ಹೇಗಿರುತ್ತೋ ಸೇಮ್ ಅದೇ ಫೀಲ್ ಕೊಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ಸುಬ್ಬು ಕೂಡ ಎಂಜಾಯ್ ಮಾಡ್ದ ನಮ್ಮ ಜೊತೆ. ಹಾಗೆ ಈ ಥರ ಸರ್ಪ್ರೈಸಸ್ ಏನಿದೆ ಆಗಾಗ ಲೈಫಲ್ಲಿ ಬೇಕು ಅಂತ ಅನಿಸುತ್ತೆ. ಏನಂದರೆ ಎಲ್ಲದನ್ನು ಮರ್ತ್ಬಿಡ್ತೀವಿ. ಏನೇ ಆಗಿದ್ರು ಇವತ್ತಿಂದ ಹೊಸ ದಿನ ಅನ್ನೋ ಥರ ಶುರುವಾಗ್ತಾ ಇರುತ್ತೆ ಅನಿಸುತ್ತೆ. ಹಾಗಾಗಿ ಆಗಾಗ ಒಂದೊಂದು ಸಣ್ಣ ಸರ್ಪ್ರೈಸ್ ನಮ್ಮ ಲೈಫಲ್ಲಿ ಇರಲೇಬೇಕು. ಹೇಗಿತ್ತು ಸುಬ್ಬು? ಸುಬ್ಬಣ್ಣ ಚೀಚಿ ಚೆನ್ನಾಗಿತ್ತಾ? ಚೀಚಿ ಚೆನ್ನಾಗಿತ್ತವ? ಅಪ್ಪನ ಹತ್ರ ಹೋಗು. ಅಪ್ಪನ ಹತ್ರ ಕರಿ. ಹೋಗ್ಮೇಲೆ ಕೂಚಿ. ಹೇಗಿತ್ತು ಚೀಚಿ? ಭಯ ಆಗಿತ್ತಪ್ಪ? ಹೇಳ್ಬೇಕಿಬ್ರು. ಕೇಳಿದ್ರಿ ತಂದೆ ಕೊಟ್ಟೆ ಅಷ್ಟೇ. ಬಟ್ ನಿಮ್ಮ ಸರ್ಪ್ರೈಸ್ ನನಗೆ ಗೊತ್ತಿರಲಿಲ್ಲ. ಬಟ್ ಎಕ್ಸ್ಟ್ರಾರ್ಡಿನರಿ. 13 ಇಯರ್ಸಲ್ಲಿ 13 ಇಯರ್ಸಲ್ಲಿ ಎಕ್ಸ್ಟ್ರಾರ್ಡಿನರಿ ಇತ್ತು. ಇದು ನನಗೋಸ್ಕರನೇ ಮಾಡಿದ್ದು. ಬಿಫೋರ್ ಯಾವತ್ತೂ ಮಾಡಿಲ್ಲ. ಏನು ಈ ಇದನ್ನ ಡಿನ್ನರ್ ಸರ್ಪ್ರೈಸಾ? ಡಿನ್ನರ್ ಅಂತಲ್ಲ, ಬರ್ತ್ಡೇ ಮಾಡಿದ್ರಿ, ಆ್ಯನಿವರ್ಸರಿ ಮಾಡಿದ್ರಿ, ಎಲ್ಲ ಇತ್ತು. ಬಟ್ ಇವತ್ತೇನೂ ಇಲ್ಲ, ಎತ್ತದೂ ಇಲ್ಲ. ಅದು ಸರ್ಪ್ರೈಸ್. ಏನಕ್ಕೆ ಕೊಟ್ಟಿದ್ದು ಗೊತ್ತಾಯ್ತಾ ಸರ್ಪ್ರೈಸು? ಏನಕ್ಕೆ?
3 ಮಂತ್ಸಿಂದ ನಾನು ನೀಟಾಗಿ ಅಡುಗೆ ಮಾಡ್ಕೊಡೋಕ್ಕಾಗಿಲ್ವಲ್ಲ, ಅದಕ್ಕೋಸ್ಕರ ಇವತ್ತಿಂದ ಸ್ಟಾರ್ಟ್ ಅಂತ. ಹಪ್ಪು ವಾಯ್ಸ್ ಇದರಲ್ಲಿ ಕೇಳಿಸ್ತಾ ಇಲ್ಲ. ಹಪ್ಪು ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ಸರ್ಪ್ರೈಸ್ ಕೂಡ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.